ಜೈ ಶ್ರೀರಾಮ್ ಎಲ್ರಿಗೂ ಇವತ್ತಿನ ವಿಡಿಯೋಗೆ ಸ್ವಾಗತ ಗುರು. ಇಷ್ಟು ಡೈಲಿ ಬ್ಲಾಗ್ ಮಾಡಲಿಕ್ಕೆ ಶುರು ಮಾಡ್ತಾಯಿದ್ದೆ. ನಿನ್ನೆ ಸಹ ಬ್ಲಾಗ್ ಬಿಡಲಿಕ್ಕೆ ನೋಡಿಲ್ಲ, ಇವತ್ತು ಮಾತಾಡಿದ್ದೀನಿ. ನೋಡೋಣ ಕಂಟಿನ್ಯೂ ಆಗುತ್ತಾ ಗೊತ್ತಿಲ್ಲ. ಇವತ್ತು ಬ್ಲಾಗ್ ನೋಡೋಣ. ನಾನು ಡೈಲಿ ಹೋಟೆಲಲ್ಲಿದ್ದರು, ಅಲ್ಲೇ ತಿಂತಾಯಿದ್ದೆ. ಇವತ್ತು ಬಂದಾಗಿದೆ, ನಿನ್ನೆ ಸಹ ಬಂದಾಗಿತ್ತು. ಆದರೂ ಬೇರೆ ಕಡೆ ಹೋಗ್ತಾಯಿದ್ದೀನಿ. ಆ ಸಾಯಲಿಕ್ಕೆ 30 ರೂಪಾಯಿಗೆ ಆದರೂ ಸ್ವಲ್ಪ ಜಾಸ್ತಿ ಕೊಡ್ತಾರೆ. ಇಲ್ಲಿ ಪಲಾವ್ ಅಲ್ಲಿ 40 ರೂಪಾಯಿಗೂ ಇರೋದು. ಇಷ್ಟು ಕೊಟ್ಟು ಇಲ್ಲಿ ಹಾಫ್ ಕೊಟ್ಟರೆ ಅಲ್ಲಿ ಫುಲ್ಲು ಆ ಥರ ನೋಡಬೇಕು. ಅದನ್ನೇ ತಿನ್ನಬೇಕು ಇವತ್ತು ಅಷ್ಟೇ. ಫೈನಲಿ ನಾವು ಆಫೀಸಿಗೆ ಬಂದು ಎಲ್ಲ ರೆಡಿ ಹಾಕ್ಕೊಂಡು ಬಂದು ಆಫೀಸಿಗೆ ತಲುಪಿದ್ದೀನಿ. ಆದರೆ 8:30 45ಗೆ ಓಪನ್ ಆಗುತ್ತೆ ಅಷ್ಟೇ. ಆಮೇಲೆ ನೋಡಬೇಕು ಓಪನ್ ಆದಮೇಲೆ ಸರ್ವಿಸಿಗಂತ ಡೌಟು. ನೋಡೋಣ ಏನಾಗುತ್ತೆ ಅಂತ. ಆ್ಯಂಡ್ ಇವತ್ತು ನಿಜವಾಗ್ಲೂ ನಮಗೆ ಅಲ್ಲಿ ಕೋರ್ ಕಟಿಂಗ್ ಚಿಪ್ಪಿಂಗ್ ನೋಡಲಿಕ್ಕಿತ್ತು. ಅವನು ಕೋರ್ ಕಟಿಂಗ್ ಕನ್ಫರ್ಮೇ ಮಾಡಲಿಲ್ಲ. ಅದಕ್ಕೋಸ್ಕರ ಇವರೊಟ್ಟಿಗೆ ಸರ್ವಿಸಿಗೆ ಬಂದೆ. ನೋಡೋಣ ಏನಾಗುತ್ತಂತ. ಆಫೀಸಿಗೆ ಬರಲಿಕ್ಕೆ ಹೇಳಿದರು ಇಂಜಿನಿಯರು. ಬಂದೆ, ನೋಡೋಣ ಏನು ಯಾವುದಕ್ಕೆ ಕಳ್ಸಾರ ಗೊತ್ತಿಲ್ಲ. ಫೈನಲಿ ನಾವು ಒಂದು ಸೈಟಿಗೆ ಬಂದಿದ್ವಿ. ಸೈಟಲ್ಲಿ ಗೊತ್ತಿಲ್ಲ, ಅರ್ಧ ಗಂಟೆ ಇಲ್ಲೇ ಇರಬೇಕಂತ ಹೇಳಿದರು ಅರುಣ್ ಸರ್. ಆಯ್ತಂತ ಇಲ್ಲೇ ಕೂತ್ಕೊಂಡಿದ್ವಿ. ನೋಡೋಣ ಯಾವಾಗ ಬರ್ತಾರಂತ ಗೊತ್ತಿಲ್ಲ. ಏನೋ ಮೀಟಿಂಗ್ ಅಂತೆ, ಅದಕ್ಕೋಸ್ಕರ ನಾನು ಇಲ್ಲಿ ವೆಯ್ಟ್ ಮಾಡಂತ ಹೇಳಿದ್ರು. ವೆಯ್ಟ್ ಮಾಡ್ತಾ ಇದ್ದೀನಿ. ಅವ್ರು ಬಂದಾದ್ಮೇಲೆ ಇನ್ನೊಂದು ಸೈಟಿಗೆ ಇನ್ಸ್ಟಾಲೇಷನ್ ಇದೆ. ಒಂದು ಕ್ಯಾಸೆಟ್ AC ಮತ್ತು 3 AC ಇದೆ, ಸ್ಪ್ಲಿಟ್ AC. ನೋಡೋಣ ಏನಾಗುತ್ತೆ ಅಂತ. ಎಷ್ಟಾಗುತ್ತಂತ ಗೊತ್ತಿಲ್ಲ. ಇಲ್ಲಿ ಬ್ಲಾಗ್ ಮಾಡೋಕ್ಕೂ ಮನಸ್ಸು ಬರ್ತಾಯಿಲ್ಲ. ಆಚೆ ನೋಡ್ಕೊಬೇಕು, ನಾಚಿಕೆ ಆಗುತ್ತೆ ಇವರು ಬ್ಲಾಗ್ ಮಾಡೋಕ್ಕೂ. ನೋಡೋಣ ಏನಾಗುತ್ತೆ. ಊಟ ಎಲ್ಲ ಆಗಿ ಈಗ ಒಂದು ಫ್ರೀಯಾಗಿ ಊಟ ಸಿಕ್ತು ಮಾತ್ರ ಇಲ್ಲಿ. ಆದರೂ ಆಗ್ಬೋದು ಅಂತ ಅನ್ಕೊಂಡು ಒಂದು ವಾರ ಇಲ್ಲೇ ಇದ್ದರೆ ಒಂದು ವಾರದ ಮಧ್ಯಾಹ್ನದ ಒಂದು ಊಟ ಇಲ್ಲೇ ಆಗ್ಬೋದು ಅಂತ ಅನ್ಕೋಬೋದು. ಫೈನಲಿ ಊಟ ಆಗಿ ಒಂದು ಸ್ವಲ್ಪ ರೆಸ್ಟ್ ಆಗಿ ಈಗ ಸ್ವಲ್ಪ ಎಲ್ಬೋ ಎಣ್ಣೆ ಹೇಳಿದ್ರು ರಬ್ಬರ್ ಪ್ಯಾಡು ತೊಗೊಂಡು ಹೋಗ್ತಾ ಇದ್ದೀನಿ. ಆದರೂ ಇಲ್ಲಿ ಫ್ರೀ ಮಾತ್ರ ಊಟ, ಯಾರು ಕೆಲಸ ಮಾಡೋವರೆಗೆ ಮಾತ್ರ ಅಷ್ಟೇ. ಒಂದು ವಾರ ಇಲ್ಲೇ ಇದ್ದಿದ್ರೆ ಚೆನ್ನಾಗಿತ್ತು. ಒಂದು ವಾರದ ಖರ್ಚು ಕಮ್ಮಿ ಆಗ್ತಾಯಿತ್ತು ಅಷ್ಟೇ. ಆದರೂ ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ, ಸೈಟಲ್ಲ. ಮಾಡೋಣ ಎಲ್ಬೋ ಎಲ್ಲ ತಗೊಂಡು ಬರೋಣ. ಮನೇಲಿ ನಾನು ರೂಮಿಗೆ ಬಂದು ಊಟ ಮಾಡಿ ಆಗಿದೆ. ಅದ್ರ ಹೆಣ್ಣು ಮಾಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಇಲ್ಲಿ ಬಂದು ಏನು ಅಡುಗೆ ರೂಮಲ್ಲಿ ಹೆಣ್ಣು ಮಾಡ್ತಿದ್ದೀನಿ. ಆ್ಯಂಡ್ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಲಪ್ಪ. ಮತ್ತು ಸಿಗೋಣ ಗುರು. ನೋಡೋಣ ಎಷ್ಟು ಇವತ್ತೊಂದು ಲಾಂಗ್ ವೀಡಿಯೋ ಮಾಡ್ತಿದ್ದೆ ನೋಡ್ತಾ ಇವತ್ತು. ಡೈಲಿ ಬ್ಲಾಗ್ ಮಾಡ್ಲಿಕ್ಕಾಗಲ್ಲ, ನಾಚಿಕೆ ಆಗುತ್ತೆ ಆಚೆ. ಆ್ಯಂಡ್ ನೋಡೋಣ ಏನಾಗುತ್ತೆ ಅಂತ. ಈ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಲಪ್ಪ. ಆ್ಯಂಡ್ ಮತ್ತೆ ಸಿಗೋಣ ಗುರು. ಬೈ ಟಾಟಾ.